ಕರ್ನಾಟಕವು ನೀರಿನ ಬಿಕ್ಕಟ್ಟನ್ನ ಎದುರಿಸಿದಾಗ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಪರಿಹಾರವನ್ನ ಆರಿಸಿದೆ ಹೊರತು ನೆಪಗಳನ್ನಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಮಾರು 1900 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ವೃಷಭಾವತಿ ವ್ಯಾಲಿ ಯೋಜನೆ ಮೂಲಕ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರದಾದ್ಯಂತ 259 ಕೆರೆಗಳನ್ನ ಪುನಶ್ಚೇತನಗೊಳಿಸಲಾಗುತ್ತಿದೆ. ಮೊದಲ ಹಂತವು ಈಗಾಗಲೇ ಪ್ರಗತಿಯಲ್ಲಿದ್ದು ಅಂತರ್ಜಲ ವೃದ್ಧಿಸಲು 70 ಕೆರೆಗಳನ್ನ ಪುನಃ ಸ್ಥಾಪಿಸುವ ಯೋಜನೆ ಕೈಗೊಂಡಿದೆ. ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಇನ್ನು 41 ಕೆರೆಗಳನ್ನ ಪುನರ್ಜೀವನಗೊಳಿಸಲು 2ನೇ ಹಂತಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಪ್ರಯತ್ನವು ಬೆಂಗಳೂರಿನ ನೀರಿನ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಲು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಕೋನವನ್ನ ಪುನಃ ಸ್ಥಾಪಿಸುತ್ತದೆ. ಇದು ಕೇವಲ ಸರೋವರಗಳ ಬಗ್ಗೆ ಅಲ್ಲ, ಇದು ನೀರಿನ ಭದ್ರತೆ, ಸುಸ್ಥಿರ ಯೋಜನೆ ಮತ್ತು ಮುಂದಿನ ಪೀಳಿಗೆಯನ್ನ ರಕ್ಷಿಸುವ ಬಗ್ಗೆ. ಭವಿಷ್ಯದ ಪೀಳಿಗೆಗಾಗಿ ಅಂತರ್ಜಲ ವೃದ್ಧಿಗಾಗಿ ಕೆರೆಗಳ ಅಭಿವೃದ್ಧಿ, ಇದು ಕಾಂಗ್ರೆಸ್ ಗ್ಯಾರಂಟಿ.